ಅಲ್ಲಿ ಬೆಂಗಳೂರಾಗಿರೋರು ಅಂಥವ್ರಿಗೆ ಗೆಲ್ಲಿಸಿದ್ರೆ ಏನಾಗ್ಬಿಡ್ತದೆ, ಇಲ್ಲಿ ಬಂದು ಆಡಳಿತ ಮಾಡೋಕ್ಕಾಗಲ್ಲ. ಭಾಳ ಗಂಭೀರ ಪರಿಸ್ಥಿತಿ. ಯಾರ ಕೈಗಾನ ಸಿಗಾಕೆ ಬಿಡ್ತಾನೆ, ಮತ್ತೆ ಅವ್ರದ್ದೇ ಆಟ. ಈಗ ಇಲ್ಲೇ ಅವ್ರದ್ದು ಹೆಂಗೈತೆ ಆಟ, ಆ ಪರಿಸ್ಥಿತಿ ಬಂದ್ಬಿಡ್ತದೆ. ಅದಕ್ಕೆ ದಯವಿಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಸ್ಥಳೀಯರಲ್ಲ, ಅಭಿವೃದ್ಧಿ ನಿರೀಕ್ಷೆ ಮಾಡುವಂತಿಲ್ಲ, ಗೆಲ್ಲಿಸಿದರೆ ಮತ್ತೊಬ್ಬರು ಅಧಿಕಾರ ಚಲಾಯಿಸುತ್ತಾರೆ. ಸಚಿವ NS ಬೋಸರಾಜ್ ಮತ್ತು ಶಾಸಕ ಅಂಪಯ್ಯ ನಾಯಕ್ ವಿರುದ್ಧ ವೆಂಕಟಪ್ಪ ನಾಯಕ್ ವಾಕ್ ಸಮರ. ಮಾಣಿನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಮಾನ್ಯ ಮತ್ತು ಸಿರುವಾರ್ JDS ಕಾರ್ಯಕರ್ತರ ಸಭೆಯನ್ನ ಹಮ್ಮಿಕೊಂಡಿದ್ದರು. ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಮತ್ತು ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಹಾಗೂ ದೇವದುರ್ಗ ಶಾಸಕಿ ಕರ್ರಮ್ಮರವರು ಉದ್ಘಾಟಿಸಿದರು. JDS ಪರಿಷ್ಠ ಪಂಗಡದ ವಿಭಾಗದ ರಾಜ್ಯಾಧ್ಯಕ್ಷ ರಾಜಾ ವೆಂಕಟಪ್ಪ ನಾಯಕ್ ಉದ್ಘಾಟನಾ ನುಡಿಗಳನ್ನಾಡಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಅಂಗವಾಗಿ JDS ಪಕ್ಷದ ಕಾರ್ಯಕರ್ತರ ಉಳಿವಿಗಾಗಿ ಹಾಗೂ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡುವ ಸಲುವಾಗಿ ಮಾಜಿ ಪ್ರಧಾನಿ HD ದೇವೇಗೌಡರು ಬಿಜೆಪಿ ಪಕ್ಷದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳಲ್ಲಿ JDS ಹಾಗೂ 25 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧೆ ನಡೆಸಲಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿಯೂ JDS ಮತ್ತು ಬಿಜೆಪಿ ಪಕ್ಷದ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಬೇಕು. ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಾಜಾ ಅಮರೇಶ್ ನಾಯ್ಕ್ ಸಚಿವರಾಗಿ ಸಂಸದರಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ 34,955 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿಸಿದ್ದಾರೆ. ತಮ್ಮ ಸಂಸದರ ನಿಧಿಯಿಂದ 16 ಕೋಟಿ 80 ಲಕ್ಷ ರೂಪಾಯಿ ಅನುದಾನವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ತಂದಿದ್ದಾರೆ. ನಮ್ಮ ಕ್ಷೇತ್ರದ ಮತದಾರರು ಬೇರೆ ಜಿಲ್ಲೆಯವರಿಗೆ ಅವಕಾಶ ನೀಡುವುದಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರು ಸ್ಥಳೀಯರಲ್ಲ, ಇವರಿಂದ ಅಭಿವೃದ್ಧಿ ನಿರೀಕ್ಷೆ ಮಾಡುವಂತಿಲ್ಲ. ಈಗಿನ ಶಾಸಕರಂತೆ ಮತ್ತೊಬ್ಬರು ಅಧಿಕಾರ ಚಲಾಯಿಸುತ್ತಾರೆ ಎಂದು ಪರೋಕ್ಷವಾಗಿ ಶಾಸಕ ಅಂಪಯ್ಯ ನಾಯಕ್ ಮತ್ತು ಸಚಿವರು NS ಬೋಸರಾಜ್ ಅವರ ವಿರುದ್ಧ ರಾಜಾ ವೆಂಕಟಪ್ಪ ನಾಯಕ್ ವಾಕ್ ಸಮರ ಮುಂದುವರಿಸಿ ಮುಸ್ಲಿಂ ಮತದಾರರು JDS ಪರವಾಗಿದ್ದು ಮೈತ್ರಿ ಬಿಜೆಪಿ ಅಭ್ಯರ್ಥಿಗೆ ಮತ ಚಲಾಯಿಸಲಿದ್ದಾರೆ ಎಂದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಕಳೆದ 1 ವರ್ಷದ ಅವಧಿಯಲ್ಲಿ ಯಾವುದೇ ಶಾಸಕರಿಗೂ ಅಭಿವೃದ್ಧಿಗಾಗಿ ಅನುದಾನ ಕೊಟ್ಟಿಲ್ಲ. ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ನಡೆಯುತ್ತಿಲ್ಲ. ಮಾನ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಅವಧಿಯಲ್ಲಿ ಚಾಲನೆ ನೀಡಲಾಗಿರುವಂತಹ ಸಿರುವಾರ್ ಬಸ್ ನಿಲ್ದಾಣದ ಕಾಮಗಾರಿ ಇನ್ನೂ ಕೂಡ ಪೂರ್ತಿಯಾಗಿಲ್ಲ. ಮಿನಿ ವಿಧಾನಸೌಧ ನಿರ್ಮಾಣವು ಟೆಂಡರ್ ಹಂತದಲ್ಲಿತ್ತು. ಅದು ಕೂಡ ಜಮೀನಿನ ವಿಚಾರ ಕೋರ್ಟ್ ಮೊರೆ ಹೋಗಿರುವ ಕಾರಣ ಅದು ಕೂಡ ಸ್ಥಗಿತವಾಗಿದೆ. ಮಾನ್ಯ ಕ್ಷೇತ್ರದ ಅಭಿವೃದ್ಧಿಗಾಗಿ 25 ವರ್ಷ ಬೇಕಾ ಎಂದು ಸವಾಲು ಮಾಡಿದ ಅವರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕು ಕ್ರೀಡಾಂಗಣ ನಿರ್ಮಾಣ, ರೈತರ ಬೆಳೆಗಳಿಗೆ ಕಾಲುವೆ ನೀರಿನ ವ್ಯವಸ್ಥೆ ಮಾಡಿದ್ದೆ ಎಂದು ಹೇಳಿದರು. ಇವತ್ತ ರಾಜ್ಯದಲ್ಲಿ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಇವತ್ತ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು, ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡರು ಇವತ್ತ ಮೈತ್ರಿ ಹೊಂದಾಣಿಕೆ ಮಾಡ್ಕೊಂಡಾರ. ಪಕ್ಷ ಭಾಳ ಜನ ಯಾರ DK ಶಿವಕುಮಾರ್ ಅವರು ಹೇಳಿದ್ರು, ಪಕ್ಷ ಇಂದ ಏನಪ್ಪ ಅಂದ್ರೆ ವಿಲೀನ ಇಲ್ಲ, ಹೊಂದಾಣಿಕೆ ಅಲಯನ್ಸ್. ಇವತ್ತೇನಪ್ಪ ಅಂದ್ರೆ BJP JDS ಅನಿವಾರ್ಯ. ಇವತ್ತು ಕಾಂಗ್ರೆಸ್ ಪಕ್ಷದ ಜೊತೆಗೆ ನಮ್ಗೆ ಸರಿ ಹೋಗ್ಲಿಲ್ಲ. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದವರು ಏನಪ್ಪ ಅಂದ್ರೆ ಇಂಡಿಯಾ ಸಭೆ ಮಾಡಿದ್ರು. ಒಬ್ಬ ಮಾಜಿ ಪ್ರಧಾನಿ ಇದಾರ, ಒಬ್ಬ ಸಂಸತ್ ಸದಸ್ಯರಿದಾರ, ಅವ್ರನ್ನ ಕರಿಬೇಕಂಬ ಪರಿಜ್ಞಾನ ಸಹ ಇಲ್ಲ. ಅವರಿಗೆ ಹಿರಿಯರಿಗೆ ಗೌರವ ಕೊಡೋದು ಇಲ್ಲ, ಕರೀಲಿಲ್ಲ. ಹಿಂಗಾಗಿ ದೇವೇಗೌಡರು ನೊಂದುಕೊಂಡು ಇವತ್ತು ಅನಿವಾರ್ಯದಿಂದ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಜೊತೆಗೆ ಹೋಗ್ತಕ್ಕಂಥ ನಿರ್ಧಾರವನ್ನ ತಗೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಅವರು ಅವ್ರದೇ ತಪ್ಪು. ಒಬ್ಬ ಮಾಜಿ ಪ್ರಧಾನಿನ ಗೌರವಿಸ್ತಕ್ಕಂಥ ಕೆಲಸ ಬೆಂಗಳೂರಲ್ಲಿ ಸಭೆ ಮಾಡಿದ್ರೆ ಗೌರವಿಸ್ತಕ್ಕಂಥ ಕೆಲಸ ಅವ್ರು ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ನೋವಿನಿಂದ ಈ ಮಾತನ್ನು ಹೇಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಇವತ್ತು ಮೈತ್ರಿ 3 ಸೀಟಲ್ಲಿ 28 ಲೋಕಸಭಾ ಚುನಾವಣೆಯಲ್ಲಿ 3 ಸ್ಥಾನದಲ್ಲಿ ಇವತ್ತು JDS ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. 25 ಸ್ಥಾನಗಳಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ರಾಯಚೂರಿನಲ್ಲಿ ಇವತ್ತ ಸನ್ಮಾನ್ಯ ರಾಜಾ ಅಮರೇಶ್ವರ್ ನಾಯಕ್ ಅವರು ಇವತ್ತು ಭಾಜಪ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಸ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಇವತ್ತು ಅನಿವಾರ್ಯ. ಇವತ್ತು ಹೈಕಮಾಂಡ್ ಏನಪ್ಪ ಅಂದ್ರೆ ರಾಜಾ ಅಮರೇಶ್ವರ್ ನಾಯಕ್ ಅವ್ರಿಗೆ ಕೊಟ್ಟರು ನಾವು JDS ಪಕ್ಷದವ್ರು ಮಾಡಬೇಕು, ತಿಪ್ಪರಾಜ್ ಹವಾಲ್ದಾರ್ ಅವ್ರಿಗೆ ಕೊಟ್ಟರು ನಾವು ಮಾಡಬೇಕು, BV ನಾಯಕ್ ಕೊಟ್ಟರು ಚಕ್ರಪತಿಯವರೇ BV ನಾಯಕ್ ಕೊಟ್ಟರು ನಾವು ಮಾಡಬೇಕು. ನಮ್ಮ ಜಿಲ್ಲಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಏನ್ ಮಾಡಿದ್ರು, ನೀವು ಕ್ಯಾಂಡಿಡೇಟ್ ಘೋಷಣೆ ಮಾಡೋಕ್ಕಿಂತ ಮುಂಚೆನೆ ಮೈತ್ರಿ ಧರ್ಮ ಪಾಲನೆ ಮಾಡ್ತೀವಿ ಅಂತೇಳಿ ಸ್ಲೋಗನ್ ಅನ್ನ ಬಿಡುಗಡೆ ಮಾಡತಕ್ಕಂಥ ಕೆಲಸ ಮಾಡಿದ್ರು.
ನಮ್ಮ ಶಾಸಕರು ದೇವರ ಶಾಸಕರ ಎಲ್ಲ ಜಿಲ್ಲಾಧ್ಯಕ್ಷರ ಅವ್ರ ಎದುರಿಗೆ ಇವತ್ತ ಓಪನ್ ಆಗಿ ಹೇಳ್ತೀವಿ. ಇವತ್ತ ನಾವೆಲ್ಲ ದೇವೇಗೌಡರು ಕುಮಾರಸ್ವಾಮಿ ಏನು ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕಂತ ಏನು ಕರೆ ಕೊಟ್ರ ಅದನ್ನು ಪಾಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು 5 ಗ್ಯಾರಂಟಿಗಳು ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟದಂದ್ರೆ ಅದಕ್ಕೆ ನೀವು ಮರಳಾಗಿದ್ರೆ ಇವತ್ತು ಏನಾದ್ರೂ ಅಭಿವೃದ್ಧಿ ಆಗತ್ತದ ನಮ್ಮ ರಾಜ್ಯದಲ್ಲಿ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಕಾರ್ಯಕರ್ತ ಬಂಧುಗಳು. ಯಾಕೆ ಈ ಮಾತು ಹೇಳ್ತೀರಂದ್ರೆ ನಾವು 1 ವರ್ಷ ಆಯ್ತು ಸರ್ಕಾರ ಬಂದು, 1 ವರ್ಷದಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ, ಒಂದು ಅಭಿವೃದ್ಧಿ ಇಲ್ಲ. ಬರೀ ಗ್ಯಾರಂಟಿಗೆ ಹೋಗ್ತದ 50,000 ಕೋಟಿ ಗ್ಯಾರಂಟಿಗೆ ಹೋಗ್ತದ. 2,000 ರೂಪಾಯಿ ಫ್ರೀ ಬಸ್, 2,000 ರೂಪಾಯಿ ಫ್ರೀ ಬಸ್. ಅದ್ರಲ್ಲಿಂದ ಏನು ಉಪಯೋಗಪ್ಪ ನಮ್ಗ, ನಮ್ಮ ಹೆಣ್ಮಕ್ಳಿಗೆ ಏನು ಉಪಯೋಗ? ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕೆ ಈ ಮಾತು ಹೇಳ್ತಂದ್ರೆ ಇವತ್ತು ಈ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ 2,000 ರೂಪಾಯಿ ಆಗ್ತದೆ ನಿಮ್ಮ ಹೆಣ್ಮಕ್ಳಿಗೆ. 2,000 ರೂಪಾಯಿ ಅಂದ್ರೆ 1 ವರ್ಷಕ್ಕೆ ಎಷ್ಟಾಯ್ತಪ್ಪ? 24,000 ಆಯ್ತು. 5 ವರ್ಷಕ್ಕೆ 1 ಲಕ್ಷ ಆಯ್ತು. ಕುಮಾರಸ್ವಾಮಿ ಏನ್ ಮಾಡ್ಯಾನ? ನಿಮ್ ಮನೆ ಕುಟುಂಬ ಒಳ್ಳೆ ರೀತಿಯಿಂದ ಸಂಸಾರ ನಡೆಸ್ಕೊಂಡು ಹೋಗ್ಬೇಕು, ಉತ್ತಮ ರೀತಿಯಲ್ಲಿ ಬಾಳ್ವೆ ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾವು 1 ರೂಪಾಯಿ ಕೇಳಿಲ್ಲ ಅಂದ್ರು 2 ಲಕ್ಷ ಸಾಲ ರೈತರ ಸಾಲ ಮನ್ನಾ ಮಾಡ್ಯಾನ. ತಾವೆಲ್ಲ ಅರ್ಥ ಮಾಡಬೇಕು. ಇಂಥ ಅವಕಾಶವನ್ನ ಕುಮಾರಸ್ವಾಮಿ ಏನು ಕೊಟ್ಟಿದ್ದಾರೆ. ಬರೀ 2,000ಗೆ ಫ್ರೀ ಬಸ್ಗೆ ಮರಳಾಗಬೇಡ್ರಿ. ನೀವೆಲ್ಲ ನಿಮ್ಮ ಹೆಣ್ಮಕ್ಕಳಿಗೆ, ತಾಯಂದಿರಿಗೆ, ಮಕ್ಕಳಿಗೆ ತಿಳಿಸಿ ಹೇಳ್ತಕ್ಕಂಥ ಕೆಲಸ ನೀವೆಲ್ಲರೂ ಸೇರಿ ಮಾಡ್ಬೇಕೆಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಪ್ರತಿ ಗ್ರಾಮದಲ್ಲಿ, ನೀವು ಯಾವುದೇ ಗ್ರಾಮಕ್ಕೆ ಹೋಗ್ರಿ, 5 ವರ್ಷ ನನ್ನ ಆಡಳಿತದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಮಿನಿಮಮ್ 3 ಕೆಲಸ ಆದ್ರೂ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ವ್ಯಕ್ತನಾಗಿ ಮಾಡಿದ್ದಾರೆ. ನೀವು ನೋಡಿದ್ರು ಕಾಂಗ್ರೆಸ್ನವ್ರು ಹೇಳ್ತಾರ ಅಭಿವೃದ್ಧಿಗಾಗಿ ಇವತ್ತೇನಪ್ಪ ಅಂದ್ರೆ ಶಾಂತಿ ಸುವ್ಯವಸ್ಥೆಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತಾಡಿದ್ರು. ಶಾಂತಿ ಸುವ್ಯವಸ್ಥೆ ವೆಂಕಟ ನಾಯಕ್ ಇದ್ದಾಗ 5 ವರ್ಷ ಇದ್ದಾಗ ಶಾಂತಿ ಸುವ್ಯವಸ್ಥೆ ಇತ್ತಲ್ಲಪ್ಪ. ಒಂದಾದ್ರೆ ಕೇಸ್ ಆಗ್ಯಾವ, ಯಾರ ಮೇಲೆನ, ಯಾವ ಜಾತಿ ಮೇಲೆ ಕೇಸ್ ಆಗ್ಯಾವ? ಒಂದು ಹರಿಜನರಿಂದ ಹಿಡಿದು ಬ್ರಾಹ್ಮಣರ ತನ ಒಂದು ಕೇಸ್ ಮಾಡ್ಲಾರ್ದಂಗ ಇಡೀ ದೇಶದಲ್ಲೇ ಮಾನ್ವಿ ಪೊಲೀಸ್ ಸ್ಟೇಷನ್ಗೆ 5ನೇ ಸ್ಥಾನ ಬರ್ತಕ್ಕಂಥ 5ನೇ ಸ್ಥಾನ. ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಶಿಕ್ಷಣ ಕೊಡಬೇಕು, ವಿದ್ಯಾವಂತರಾಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಫೀಸರ್ ಆಗಬೇಕು ಉದ್ದೇಶದಿಂದ ಒಂದು ಕೇಸ್ ಮಾಡ್ಲಾರ್ದಂಗ ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ನಿಮ್ಮ ವೆಂಕಟಪ್ಪ ನಾಯಕ್ ಶಾಸಕನಾಗಿ ಮಾಡಿದ್ದಾನೆ ಎಂಬ ಮಾತುಗಳನ್ನ ನೀವೆಲ್ಲ ನೋಡ್ತೀರಿ. ಇವತ್ತು ಬೋಸರಾಜ್ ಅವರು 2 ಪೀರಿಯಡ್ 10 ವರ್ಷ, ಅಂಪೈ ಸಾವ್ಕಾರ್ ಅವರು 15 ವರ್ಷ. ಅಂಪೈ ಸಾವ್ಕಾರ್ ಅವರು ಶಾಸಕರಿದ್ದರು, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ರು. ನೀವು ಸಿರುವಾರ ನೋಡ್ತೀರಲ್ಲಪ್ಪ, ತಾಲೂಕಾಗಿತ್ತು, ಮಂಡಲ ಪಂಚಾಯತ್ ಇದ್ದಾಗ ಏನೋ ಬಸ್ ಸ್ಟ್ಯಾಂಡ್ ಬೀಗ ಹಾಕ್ಬಿಟ್ಟಿದ್ರು. ಹಂಗೆ ಓಡಾಡೋಣ ಗಣಮಗ ಅಂಪೈ ಸಾವ್ಕಾರ 5 ವರ್ಷ ಬಸ್ ಸ್ಟ್ಯಾಂಡ್ ನಡಿಕೆ ಮಾಡಿಲ್ಲ. ಆದ್ರೆ ನಿಮ್ಮ ವೆಂಕಟಪ್ಪ ನಾಯಕ್ ಏನ್ ಮಾಡಿದ? ಆ ಜಾಗನ ಜಾಗವನ್ನು ಕಳಿಸಿ ಜಾಗದ ಸಮಸ್ಯೆ ಬಗೆಹರಿಸಿ 4 ಕೋಟಿ ರೂಪಾಯಿ ಕೊಟ್ಟು ಇವತ್ತು ಬಸ್ ಸ್ಟ್ಯಾಂಡಿಗೆ ಚೆತ್ತಾಕ್ಷಿ ಹೋದ್ರ. ಆ ಚೆತ್ತಾಕ್ಷದಕ್ಕ ನಮ್ಮ ಕೊಡಗು ಉಸ್ತುವಾರಿ ಸಚಿವರು, ನಮ್ಮ ಮಾನ್ಯ ಶಾಸಕರು 4 ಸಲ ವಿಸಿಟ್ ಮಾಡಕ್ಕಲ್ಲಿ ಬಸ್ ಸ್ಟ್ಯಾಂಡಿಗೆ. 4 ಸಲ ಚೆತ್ತಾಕ್ಷಿ ನಾವು 4 ಕೋಟಿ ಕೊಟ್ಟು 4 ಸಲ ವಿಸಿಟ್ ಆಯ್ತು. ಇವತ್ತ ಅಭಿವೃದ್ಧಿ ಅಂತ ಹೇಳ್ತಾರ. ಏನ್ ಅಭಿವೃದ್ಧಿ ಮಾಡಿದ್ರಿ ಸ್ವಾಮಿ? ನಾನು ಈ ವೇದಿಕೆ ಮೂಲಕ ನಿಮಗೆ ಕೇಳಕ್ ಇಷ್ಟಪಡ್ತೀನಿ. ಇವತ್ತ ನೀವು ಹಿರಿಯರಿದ್ದೀರಿ, ನಿಮ್ ಬಗ್ಗೆ ಗೌರವ ಇದೆ. ಆದ್ರೆ ಜನ ನಮ್ಗೆ ಓಟ್ ಹಾಕಿ ಗೆಲ್ಸಿದ್ದು ಇವತ್ತ ಮಾನ್ವಿ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿಕ್ಕೆ ಓಟ್ ಹಾಕಿ ಗೆಲ್ಸಾರ. ನೀವೇನ್ ಮಾಡಿದಿರಿ? 25 ವರ್ಷ ಅಧಿಕಾರ ಕೊಟ್ರ ನಿಮ್ಗ ಒಂದು ಮಿನಿ ವಿಧಾನಸೌಧ ನಿರ್ಮಾಣ ಮಾಡಕ್ ಆಗ್ಲಿಲ್ಲ. ಒಂದು ಮಿನಿ ವಿಧಾನಸೌಧ ಮಾಡಕ್ ಆಯ್ತಾ? ಇವತ್ತು ಒಂದು ಯಾವಾಗ ಮಾಡ್ತೀರಿ ಸ್ವಾಮಿ? ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತ ಮಿನಿ ವಿಧಾನಸೌಧ ವೆಂಕಟಪ್ಪ ನಾಯಕ್ ಏನ್ ಮಾತು ಕೊಟ್ಟಿದ್ದ. ಇವತ್ತು ಬಿಜೆಪಿ ಡಾಕ್ಟರ್ ಗೌರ್ಮೆಂಟ್ ಇತ್ತು. ಡಾಕ್ಟರ್ ಏನಪ್ಪಾ ಅಂದ್ರೆ ನಮ್ಮ ದೇವದುರ್ಗ ಮುಖಂಡರು ಮಾನವಿ ಮಿನಿ ವಿಧಾನಸೌಧದ ಬಗ್ಗೆ ಡಿಸ್ಕಷನ್ ಮಾಡಿ ನಿರ್ಧಾರ ಮಾಡ್ಬೇಕಂತೇಳಿ ಮರೆಸಿಬಿಟ್ಟಿದ್ರು. ಅಲ್ಲಿ ಹೋಗಿ ನಾನು IAS ಆಫೀಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಶಾಂಕ್ಷನ್ ಮಾಡಿಸಿ ಇವತ್ತು ಟೆಂಡರ್ ಅಂತ ತಂದೆ. ಟೆಂಡರ್ ಆಗೋದನ್ನ ಇವತ್ತು ಆಲ್ರೆಡಿ ಟೆಂಡರ್ ಆಗಿತ್ತದು. ಅಂಥದ್ದು ಇವರು ಶಾಸಕರು ಬಂದ್ಮೇಲೆ ಮತ್ತೆ ಅದೇನು ಲಿಟಿಗೇಷನ್ ಕೋರ್ಟ್ನಾಗ ಹಾಕಿ ಮತ್ತೆ ಸ್ಟಾಪ್ ಮಾಡ್ಕೊಂಡು. ಎಂತ ದುರ್ದೈವ ನೋಡ್ರಿ ನಮ್ಮ ಮಾನ್ಯ ತಾಲೂಕು. ಮತ್ತೆ ಅಭಿವೃದ್ಧಿ ಅಂತಾರೆ. ಅಭಿವೃದ್ಧಿ ಪರ್ವ ನಾವು 25 ವರ್ಷ ಬೇಕು ಅಭಿವೃದ್ಧಿ ಮಾಡಕ. ಯೋಚನೆ ಮಾಡ್ರಿ. ಇಂಥ ಶಾಸಕರನ್ನ ನೀವೆಲ್ಲ ನಮ್ಮ ಮಾನ್ಯ ಕ್ಷೇತ್ರದ ಜನರು ಇವತ್ತು ಗೆಲ್ಸ್ಯಾರ. ಇವತ್ತು 1 ವರ್ಷ ಆಯ್ತು ಮತ್ತೆ ಶಾಸಕ ಆಗಿ. ಒಂದು ಕಡೆ ಶಂಕುಸ್ಥಾಪನೆ ಇಲ್ಲ. ಅಭಿವೃದ್ಧಿ ಮಾತ್ರ 0. ಇವತ್ತ ಅಡಿಯೋಬೇಶ್ವರ ರಸ್ತೆ ನೀವು ನೋಡ್ತೀರಿ, ಸುಮಾರು 20 ವರ್ಷದ ರಸ್ತೆ ಅದು. ವೆಂಕಟಪ್ಪ ನಾಯಕ್ ಶಾಸಕ ಆಗಿ
ಕೇವಲ ಒಂದೇ ವರ್ಷದಲ್ಲಿ ಆ ಜಾಗದ ಸಮಸ್ಯೆ ಬಗೆಹರಿಸಿ ಅಡಿಲಂಬೇಶ್ವರ ಸೂಕ್ಷ್ಮ ರಕ್ಷಣೆ ಮಾಡ್ತಕ್ಕಂಥ ಕೆಲಸ. ಇವತ್ತು ಸ್ಟೇಡಿಯಂ ಮಾನ್ಯಲ್ಲಿ ನೋಡ್ತೀರಿ 4 ಕೋಟಿ ರೂಪಾಯಿ 500 ಕೋಟಿ ರೂಪಾಯಿ ಕೊಟ್ಟು ಉತ್ತಮವಾದ ಸ್ಟೇಡಿಯಂ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ. ಇವತ್ತು ನೀವು 9 ಬೆಳಗ್ಗೆ ನಾನು ಶಾಸಕರಿದ್ದಾಗ ನಮ್ಮ ಕೆಳಭಾಗದ ನಮ್ಮ ಡಾಕ್ಟ್ರು, ನಾವು ರಾಯಚೂರು ಶಾಸಕರವರು, ನಾವು ಮಾನ್ವಿ, ಇವತ್ತು ಅಂಬರೀಶ್ ನಾಯ್ಕರ್ MP, ನಮ್ಮ ದದ್ದಬಸ್ ಕೂಡ ಗ್ರಾಮಾಂತರ ಶಾಸಕ ಟೇಬಲ್ ಬುದ್ಧಿ ಇವತ್ತು 9 ಬೆಳಗ್ಗೆ ಮಾನ್ವಿ ಮತ್ತು ಸಿರುವಾರದ ಕೆಳಭಾಗದ ರೈತರಿಗೆ 9 ಬೆಳಗ್ಗೆ ನೀರು ಕೊಡ್ತಕ್ಕಂಥ ಕೆಲಸ ಇವತ್ತು ವೆಂಕಟನಾಯ್ಕ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸೋತೀವಿ ಅಂದ್ರೆ ಏನು ನನ್ನಿಂದ ಸೋತಿನೋ, ಏನು ಪಕ್ಷದಿಂದ ಸೋತಿನೋ, ಗ್ಯಾರಂಟಿಗಳಿಂದ ಸೋಲಿಸಿವೋ ಗೊತ್ತಿಲ್ಲ. ನಿಮ್ಗೆ ಗೊತ್ತದ ಕಾರ್ಯಕರ್ತರು, ನಾನೇನು ಹೆಚ್ಚು ಮಾತಾಡಕ್ ಹೋಗಲ್ಲ. ನೀವು ಹೆಂಗ ಸೋಲಿಸಿರೋ, ಏನ್ ಮಾಡಿರೋ, ಕರೆಕ್ಟ್ ಆಗಿ ಕೆಲಸ ಮಾಡಿರೋ ಇಲ್ಲೋ, ಯಾವುದೋ ಒಂದು ಮರಳಾಗಿಬಿಟ್ಟಿರೋ ಗ್ಯಾರಂಟಿಗಳಿಗೆ ನನಗೆ ಗೊತ್ತಿಲ್ಲ. ರೂಪಾಯಿ ಚಿಗ್ಲಿಪರಿ ರೂಪಾಯಿ ತಾತ ಗೊತ್ತಿರ್ತದ ಅದು. ಇವತ್ತ ಆ ನಿಟ್ಟಿನಲ್ಲಿ ಇವತ್ತು ನಾನೇನಪ್ಪ ಅಂದ್ರೆ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ನಿಮ್ಮ ಮೇಲೆ ವಿಶ್ವಾಸ ಇದೆ. ವೆಂಕಟಪ್ಪ ನಾಯ್ಕ ಯಾವ ರೀತಿ ಮನುಷ್ಯ ಅಂತ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಯಾರಿಗೂ ಅನ್ಯಾಯ ಮಾಡ್ತಕ್ಕಂಥ ಮನುಷ್ಯ ಅಲ್ಲ, ಯಾರಿಗೂ ಕೆಟ್ಟದ್ದು ಮಾಡ್ತಕ್ಕಂಥ ಮನುಷ್ಯ ಅಲ್ಲ. ಪ್ರಮಾಣ ಪೂರ್ವಕವಾಗಿ 5 ವರ್ಷ ಆಡಳಿತ ನಡೆಸ್ತಕ್ಕಂಥ ಕೆಲಸ ಮಾಡಿದೀವಿ. ಖಂಡಿತವಾಗಿ ಇವತ್ತಿಲ್ಲ ನಾಳೆ ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ತಿಳುವಳಿಕೆ ಬರ್ತದೆ, ಮತ್ತೆ ಆಶೀರ್ವಾದ ಮಾಡ್ತಾರೆಂಬ ನಂಬಿಕೆ ಮೇಲೆ ಇವತ್ತು ವೆಂಕಟಪ್ಪ ನಾಯ್ಕ ಮುಂದೆ ಹೋಗ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತ ರಾಯಚೂರು ಲೋಕಸಭಾ ಚುನಾವಣೆ ರಾಜಾ ಅಮರೇಶ್ವರ ನಾಯಕ್ ಅವರು ಇವತ್ತ ಮೈತ್ರಿ ಅಭ್ಯರ್ಥಿ. ಇವತ್ತ ನಾವೆಲ್ಲ ದೇವೇಗೌಡರು, ಕುಮಾರಸ್ವಾಮಿ ಅವರು ಏನು ಆಡಳಿತ ಇವತ್ತ ಏನು ಆದೇಶ ಕೊಟ್ಟಿದ್ದಾರೆ ಅದನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ. ಅಮರೇಶ್ ನಾಯಕ್ ಅವರು 5 ವರ್ಷದಲ್ಲಿ ಏನ್ ಮಾಡಿದ್ದಾರೆ ಅಂತೇಳಿ ಇವತ್ತ ಶಂಕರಪ್ಪ ವಕೀಲರ ಪಕ್ಷದಲ್ಲೇನೋ ಸ್ವಲ್ಪ ಅಪಸ್ವರ ಇರ್ಬೋದು, ನಮ್ಮ ಪಕ್ಷದಲ್ಲಿ ಅಂತಿಲ್ಲ. ಶಂಕರಪ್ಪ ವಕೀಲರ ಪಕ್ಷದಲ್ಲೇ ಸ್ವಲ್ಪ ಇದ್ರೆ ಇರ್ಬೋದು, ಮಾನ್ಯಲ್ಲಿ ಎಷ್ಟು ಇರ್ಬೋದು ಅನಿಸ್ತದ, ದೇವದುರ್ಗದಲ್ಲಿ ಸ್ವಲ್ಪ ಇರ್ಬೋದು, ಬೇರೆ ಕಡೆ ಎಲ್ಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಅಮರೇಶ್ವರ ನಾಯಕ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ 2 ಸರಿ ಶಾಸಕರಾಗಿದ್ರು, 2 ಸರಿ ಸಚಿವರಾಗಿದ್ರು. ಲಿಂಗಸೂರ್ಲಿಂದ 1 ಸರಿ ಶಾಸಕರಾಗಿದ್ರು, ಸಚಿವರಾಗಿದ್ರು. ಕಲ್ಮಲಲ್ಲಿಂದ 1 ಶಾಸಕರಾಗಿದ್ರು, ಸಚಿವರಾಗಿದ್ರು. ಅದಾದ್ಮೇಲೆ ಮೊನ್ನೆ ರಾಯಚೂರು 5 ವರ್ಷ ಲೋಕಸಭಾ ಸದಸ್ಯರಾಗಿದ್ರು. ಇವತ್ತು ರಾಯಚೂರು ಲೋಕಸಭಾ ಸದಸ್ಯರಾಗಿದ್ದಾಗ ವಕೀಲ್ ಸಾಹೇಬ್ರೆ ಡಾಕ್ಟರ್ ನಾವು ಕಾಂಗ್ರೆಸ್ ಜೊತೆಗೆ ಅಲಾಯಿಸಿದ್ವಿ. ಇಲ್ಲಿ ಬಿ ವಿ ನಾಯಕ್ ಅವರು ಕಾಂಗ್ರೆಸ್ ಅಭ್ಯರ್ಥಿ, ಇವತ್ತ ಅಮರೇಶ್ ನಾಯಕ್ ಅವರು BJP ಅಭ್ಯರ್ಥಿ. ರಾಜ ಅಮರೇಶ್ವರ ನಾಯಕ್ ಅವರು ನಮ್ಮ ಬಂಧುಗಳಾದ್ರು ಸಹ ನಾವು ಬಿ ವಿ ನಾಯಕ್, ನಮ್ಮ ಆಂಧ್ರ ಬಾಬು ಬೋಸರಾಜು ಇಬ್ಬರು ಮನೆಗೆ ಬಂದ್ರು. ಇಲ್ಲಪ್ಪ ಮಾಡ್ಲೇಬೇಕೆ, ಬರಾಬರಿಯಪ್ಪ ನಮ್ಮ ಕುಮಾರಸ್ವಾಮಿ ಅವರು ಆದೇಶ ಆಗ್ಯದ, ಅದು ನಮ್ಮ ಮೈತ್ರಿ ಧರ್ಮ ಪಾಲನೆ ಮಾಡೋದು ನಮ್ಮ ಜವಾಬ್ದಾರಿ, ಬರಾಬರಿ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟು ನಮ್ಮ ಬಂಧುಗಳಾದ್ರೂ ಸಹ ನಾವು ಬರಾಬರಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಷ್ಟೆಲ್ಲ ಆದ್ರೂ ಅಮರೇಶ್ವರ ನಾಯಕ್ ಅವರು 5 ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ರಾಷ್ಟ್ರೀಯ ಹೆದ್ದಾರಿ, ಇವತ್ತು ನಾರಾಯಣಪುರ ಜಲಾಶಯ ಕಾಲುವೆಗಳಿಗೆ ಸ್ಕ್ಯಾಡ್ ಗೇಟ್ ಅಳವಡಿಕೆ, ಇತರ ಕಾಮಗಾರಿಗಳಿಗೆ ಒಟ್ಟು 5 ವರ್ಷಗಳಲ್ಲಿ 34,960 ಕೋಟಿ ರೂಪಾಯಿ ಅನುದಾನ ತರ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ 5 ವರ್ಷದ ಆಡಳಿತದಲ್ಲಿ ತಮ್ಮ MP ಲ್ಯಾಂಡ್ ಅಂತೀವಿ ನಾವು, MLA ಲ್ಯಾಂಡ್ ಅಲ್ಲ, MP ಲ್ಯಾಂಡ್ ಅಂತೀವಲ್ಲ, 16,80,00,000 ಇವತ್ತು ಅನುದಾನ ತರತಕ್ಕಂಥ ಕೆಲಸ ಆಗಿದೆ. ಇವತ್ತ ಸಚಿವರಾಗಿ, ಶಾಸಕರಾಗಿ, ಸಂಸದ ಸದಸ್ಯರಾಗಿ ಒಂದು ಕಾಂಟ್ರವರ್ಸಿ ಇಲ್ಲ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಮನುಷ್ಯ ಒಳ್ಳೆ ಮನುಷ್ಯ, ಎಲ್ಲರ ಜೊತೆಗೆ ಎಲ್ಲ ಜಾತಿ ಜನಾಂಗದವ್ರ ಜೊತೆ. ಯಾಕಂದ್ರೆ ನಮ್ಮ ಕಪ್ಪಗಲ್ಲವ್ರ ಲೀಡರ್ಸ್ ಅಲ್ಲಿ ಕುಂತಾರ, ಕಪ್ಪಗಲ್ ಲೀಡರ್ಸ್ ಎಲ್ಲ ಗೊತ್ತು ಅವ್ರಿಗೆ. ಕಲ್ಮಲ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಕುಂತಾರ ಅಲ್ಲಿ, ಎಲ್ಲ ಗೊತ್ತದ. ನೂರ್ ಮನೆ ಕೊಟ್ರಿ ನಮ್ಗ ಸಾರ್ ಬಡವ್ರಿ, ನಾವು ನಾಯಕರಿ ಹಿಂಗಾದ್ರೆ 100 ಮನೆ ಆಯ್ತು ಹೋಗೋದು. 100 ಮನೆ ಆಗಿ ಸ್ಯಾಂಕ್ಷನ್ ಮಾಡಿರೋದು ನೋಡ್ರಿ MLA ಕಲ್ಮಲಕ್ಕೆ MLA ಇದ್ರು. ಅಷ್ಟೊಂದು ಕೆಲಸ ಮಾಡಿದರೆ. ಇವತ್ತು ಅಮರೇಶ್ವರ ನಾಯಕ್ ಅವರು ಉತ್ತಮವಾದ ವ್ಯಕ್ತಿ. ಇವತ್ತು ನಮ್ಮ ಕುಮಾರಸ್ವಾಮಿ ಅವರು, ದೇವೇಗೌಡರು ಏನು ಆದೇಶ ಕೊಟ್ಟಿದ್ದಾರೆ ಅದನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಕಾರ್ಯಕರ್ತ ಬಂಧುಗಳು ನೀವಾಗಿ ಮಾಡಮಂದ್ರೆ ಮಾಡಮಪ್ಪ, ಇಲ್ಲ ಅಂತ ನೋಡ್ರಿ ನೀವು ಏನಂತೀರಿ ಎಲ್ಲ. ಅಲ್ಲಿ ಬೆಂಗಳೂರಾಗಿರೋರು ಅಂಥವ್ರಿಗೆ ಎಲ್ಲಿ ಏನಾಗ್ಬಿಡ್ತದೆ, ಇಲ್ಲಿ ಬಂದು ಆಡಳಿತ ಮಾಡೋಕ್ಕಾಗಲ್ಲ. ಬಹಳ ಗಂಭೀರ ಪರಿಸ್ಥಿತಿ. ಯಾರ ಕೈಗಾರ ಸಿಗಾಕೆ ಬಿಡ್ತಾನ, ಮತ್ತೆ ಅವ್ರದೇ ಆಟ. ಈಗ ಇಲ್ಲೇ ಅವ್ರದ್ದು ಹೆಂಗೈತೆ ಆಟ, ಆ ಪರಿಸ್ಥಿತಿ ಬಂದ್ಬಿಡ್ತು. ಅದಕ್ಕೆ ದಯವಿಟ್ಟು ಕೈ ಮುಗಿ ಕೇಳ್ಕೊಂತೀವಿ. ಇವತ್ತು ಅಮರೇಶ್ವರ ನಾಯಕ್ ಅವರಿಗೆ ನಾವೆಲ್ಲರೂ ಸೇರಿ ಒಂದು ದೃಢ ನಿರ್ಧಾರ ಮಾಡಿ ನಮ್ಮ ಆದೇಶ, ವರಿಷ್ಠ ಆದೇಶ ಏನಿದೆ, ಸನ್ಮಾನ್ಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡರು, ಸನ್ಮಾನ್ಯ HD ಕುಮಾರಸ್ವಾಮಿ ಅವರು, ಅವರ ಆದೇಶವನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ. ಸಭೆಯಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡುಗೌಡ, ಜಿಲ್ಲಾ ಬಿಜೆಪಿ ಪಕ್ಷದ ಅಧ್ಯಕ್ಷರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ದೇವದುರ್ಗ ಶಾಸಕಿ ಕರ್ಯಮ್ಮ ನಾಯ್ಕ್, JDS ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ರಾಜಾ ರಾಮಚಂದ್ರ ನಾಯ್ಕ್, ಮಾಜಿ ವಿಧಾನ ಪರಿಷತ್ ಸದಸ್ಯ N ಶಂಕರಪ್ಪ, JDS ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷಿ, ಜಿಲ್ಲಾ ಪ್ರಧಾನ ಕಾರ್ಯಾಧ್ಯಕ್ಷ ಶಿವಶಂಕರ್,
ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಜೆಡಿಎಸ್ ನಗರ ಘಟಕ ಅಧ್ಯಕ್ಷ ಖಲೀಲ್ ಕುರಿಶಿ, ಬುಡ್ಡನಗೌಡ ಪಾಟೀಲ್, ತಾಲೂಕು ಅಧ್ಯಕ್ಷ ಪಿ ಮಲ್ಲಿಕಾರ್ಜುನ್ ಪಾಟೀಲ್ ಬಲಟ್ಗಿ, ರವೀಂದ್ರ ಜಲ್ದಾರ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಇನ್ನೂ ಅನೇಕರು ಉಪಸ್ಥಿತರಿದ್ದರು.